Okay, good morning. Last class ಏನಪ್ಪಾ ಅಂತಂದ್ರೆ ಆಂಪ್ಲಿಫಿಕೇಶನ್ ಆಫ್ DNA ಬೈ PCR ಟೆಕ್ನಿಕ್ ಮೇನ್ ಡಿಸ್ಕಷನ್ ಮಾಡಿದ್ವಿ. ಓಕೆ, ಅದಕ್ಕಿಂತ ಫಸ್ಟ್ ಗೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಪ್ರೊಸೀಜರ್ ಆಫ್ DNA ಟೆಕ್ನಾಲಜಿ ನಾವು ಹೇಳ್ತಾ ಇದೀವಿ. ಓಕೆ, ಪ್ರೊಸೀಜರ್ ಆಫ್ DNA ಟೆಕ್ನಾಲಜಿ ಇಟ್ ಇನ್ಕ್ಲೂಡ್ಸ್ ಫಸ್ಟ್ isolation of DNA, second cutting of DNA by REM, next separation of DNA fragments by gel electrophoresis, next third amplification of DNA by PCR technique, next that is ligation of desired gene with vector, next insertion of DNA into the host cell. Okay, lastly ನಾವು ಹೇಳಬೇಕಪ್ಪ ಅಂತಂದ್ರೆ bioreactor. In ಅದಕ್ಕಿಂತ ಲಾಸ್ಟ್ downstream process by we are going to extract the gene product. ಆ gene product ಅನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಹೋಗ್ತೀವಿ. ಓಕೆ, ಅದರೊಳಗೆ ಮೋಸ್ಟ್ ನೀವು ಆಲ್ರೆಡಿ ಹೇಳಿದ್ರಲ್ಲ ಸಪರೇಷನ್ ಆಫ್ DNA fragments by gel electrophoresis, ಅದು ನೀವು ಆಲ್ರೆಡಿ ಕಲ್ತಿದ್ದೀರಾ. ಎಸ್, ವೆರಿ ಸಿಂಪಲ್. DNA that is to be cut by REM. Okay, these fragments mixture that we are going to load in gel electrophoresis, then we are going to apply charge. Okay, then DNA is a negatively charged particle, therefore we are going to force to move towards positive charge. Okay, yes, adagi mele most important amplification of gene of interest by DNA, amplification of gene of interest or desired gene or any piece of DNA, that is to be by PCR, polymerase chain reaction. Okay, PCR, how DNA that we are going to amplify in very short time ಅಂತಂದ್ರೆ PCR ಟೆಕ್ನಿಕ್ ಹೇಳ್ತೀವಿ. ಓಕೆ, ನಾನು ಹೇಳಿದ್ನಲ್ಲ 5 ಮಾರ್ಕ್ಸ್ ಗೆ ಎನ್ಯುವಲ್ ಎಕ್ಸಾಮ್ ಒಳಗೆ ಕೇಳಿದ್ದಾರೆ, ಬಹಳ ಈಸಿ ಇದೆ, ನೀವು ಬರೀಬಹುದು. ಓವರ್ ಆಲ್ ಆಂಪ್ಲಿಫಿಕೇಶನ್ ಆಫ್ ಜೀನ್ ಆಫ್ ಇಂಟ್ರೆಸ್ಟ್ ಆರ್ PCR, that process that is to be divided into 3 steps: denaturation, annealing, primer extension. Denaturation, annealing, okay, primer extension. ಅದರ ಜೊತೆ 2 ಡಯಾಗ್ರಾಮ್ ಎಕ್ಸ್ಟ್ರಾ ತೋರಿಸ್ತೀವಿ. ಯಾವುದು ಅಂದ್ರೆ ಒಂದು ಕಾಪಿ DNA ಇರೋದು, ಇನ್ನೊಂದು ಏನಪ್ಪಾ ಅಂದ್ರೆ 2 ಕಾಪಿ DNA ಆಗಿರೋದು. ಓಕೆ, ಬಹಳ ಇಂಟ್ರೆಸ್ಟಿಂಗ್. ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಪ್ರೋಸೆಸ್ ನಾನು ಹೇಳಿದ್ರೆ 5 ಮಾರ್ಕ್ಸ್ ಕೇಳಿದಾಗ 2 ಮಾರ್ಕ್ಸ್ ಡಯಾಗ್ರಾಮ್ ಗೆ ಡಿವೈಡ್ ಮಾಡ್ತಾರೆ, ಪ್ಲಸ್ 3 ಮಾರ್ಕ್ಸ್ ಎಕ್ಸ್ಪ್ಲನೇಷನ್ಸ್ ಗೆ ಕೇಳ್ತಾರೆ. ಓಕೆ, ಇಲ್ಲಿ ಈ ಪ್ರೋಸೆಸ್ ಹೇಳೋಕ್ಕಿಂತ ಫಸ್ಟ್ ಗೆ ನಾವು ಹೇಳ್ತೀವಿ ಇಟ್ ಸ್ಟಾರ್ಟ್ಸ್ ಆಫ್ PCR. ಓಕೆ, PCR ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಗೆ DNA ಫ್ರಮ್ ಡಿಸೈರ್ಡ್ ಸೆಗ್ಮೆಂಟ್ಸ್. ನೀವು ಅಲ್ಲಿ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಇಂದ elution process ಏನು ಹೇಳಿರ್ತೀವಿ ನೋಡಿ. ಓಕೆ, ಕಟಿಂಗ್ ದಿ ಜೆಲ್ ಸ್ಲ್ಯಾಬ್ we are going to separate the desired gene or DNA band. That process is called elution. Our DNA fragments ಅನ್ನ ನಾವಿಲ್ಲಿ desired DNA ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ 2 primer molecule, ಅದನ್ನು ನಾನು ನಿಮಗೆ ಆಲ್ರೆಡಿ ಬರ್ಸಿದ್ದೀನಿ. ಓಕೆ, these are the short segment of DNA which are complementary to DNA. Yes, ಇವು probes ಏನಪ್ಪಾ ಅಂದ್ರೆ ಸಿಂಗಲ್ ಸ್ಟ್ಯಾಂಡರ್ಡ್ ಇರುತ್ತೆ. Next 4 types of deoxyribonucleotides. In a TAC DNA polymerase, ಇದನ್ನು ಹೇಳಿದ್ದೀನಿ. This is TAC stands for Thermus aquaticus, ಬ್ಯಾಕ್ಟೀರಿಯಾ ಹೆಸರು ಇದು. ಓಕೆ, this TAC DNA polymerase ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ thermostable. It is able to tolerate higher temperature or even it works in higher temperature. ಯಾಕಂದ್ರೆ ಇಲ್ಲಿ ನಾವು ಮೇನ್ ಟೆಂಪರೇಚರ್ ಗ್ರೇಡಿಯಂಟ್ ಮೇಲೆ ಈ PCR ಟ್ರೈನು ವರ್ಕ್ ಆಗೋದು. ಓಕೆ, ಫಸ್ಟ್ ಡಿನ್ಯಾಚುರೇಷನ್. ಇಲ್ಲೇನ್ ಹೇಳ್ತೀವಿ ಅಂದ್ರೆ ದ ರಿಯಾಕ್ಷನ್ ಮಿಕ್ಸ್ಚರ್ ಏನಿರುತ್ತೆ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಇನ್ಕ್ರೀಸ್ ಇನ್ ಟೆಂಪರೇಚರ್. ಎಲ್ಲಿ ಮಟ್ಟ ಅಂದ್ರೆ 94 ಡಿಗ್ರಿ ಸೆಲ್ಸಿಯಸ್. ಇಟ್ ರಿಸಲ್ಟ್ಸ್ ಸಪರೇಷನ್ ಆಫ್ ಬೋತ್ ದ ಸ್ಟ್ರಾಂಡ್ಸ್ ಆಫ್ DNA ಡ್ಯೂ ಟು ಬ್ರೇಕಿಂಗ್ ಆಫ್ ಹೈಡ್ರೋಜನ್ ಬಾಂಡ್ಸ್. ಓಕೆ, ದಟ್ ಈಸ್ ಕಾಲ್ಡ್ ಡಿನ್ಯಾಚುರೇಷನ್. ಡಿನ್ಯಾಚುರೇಷನ್ ಅಂದ್ರೆ ಡಿಸ್ಟ್ರಾಯ್ ಅಲ್ಲ, ಅದರದ್ದು ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗಿ ಡಬಲ್ ಸ್ಟ್ರಾಂಡೆಡ್ DNA ಇರುವಂತದ್ದು ಸಿಂಗಲ್ ಸ್ಟ್ರಾಂಡೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಅವಾಗ 2 ಸ್ಟ್ರಾಂಡ್ ಏನಾಗುತ್ತೆ ಅಂದ್ರೆ ಆಕ್ಟ್ ಆಸ್ ಎ ಟೆಂಪ್ಲೇಟ್ ಟು ಸಿಂಥಸಿಸ್ ಆರ್ ಟು ಕಾಪಿ ಆನ್ ದಿಸ್ ಎಕ್ಸಿಸ್ಟಿಂಗ್ DNA. ಓಕೆ, ಎಸ್, ಇಲ್ಲಿ 94 ಡಿಗ್ರಿ ಸೆಲ್ಸಿಯಸ್ ಒಳಗೆ ಇದು 1 ನಿಮಿಷಕ್ಕೆ ಕಂಪ್ಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಎನಲಿಂಗ್. ದಿಸ್ ರಿಯಾಕ್ಷನ್ ಮಿಕ್ಸ್ಚರ್ ಇಲ್ಲೇನ್ ಮಾಡಿರ್ತೀವಿ ಅದನ್ನ ಸ್ಲೋಲಿ 55 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ಗೆ ಡಿಕ್ರೀಸ್ ಮಾಡ್ತೀವಿ. ಓಕೆ, 55 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಡಿಕ್ರೀಸ್ ಮಾಡಿದಾಗ 1.5 ಮಿನಿಟ್ಸ್ ಒಳಗೆ ಓಕೆ ದೀಸ್ 2 ಪ್ರೈಮರ್ ಎನಲ್ ಅಂದ್ರೆ ಜಾಯಿನ್ ಆಗೋದು. ಓಕೆ, ಕಾಂಪ್ಲಿಮೆಂಟರಿ ಏನು ಪ್ರೋಬ್ಸ್ ಯೂಸ್ ಮಾಡಿರ್ತೀವಿ ಇಲ್ಲಿ. ಓಕೆ, ಯಾವುದು DNA 2 ಪಾಲಿಮರ್ ಪ್ರೈಮರ್ ಮಾಲಿಕ್ಯೂಲ್ಸ್ ಏನ್ ಯೂಸ್ ಮಾಡಿರ್ತೀವಿ ಪ್ರೋಬ್,
ಆ ಪ್ರೋಬ್ ಏನಪ್ಪಾ ಅಂದ್ರೆ ಕಾಂಪ್ಲಿಮೆಂಟರಿ ಇರುತ್ತೆ, ಅದು ಹೋಗಿ ಅಲ್ಲಿ ಬೈಂಡ್ ಆಗುತ್ತೆ. Okay, this reaction mixture cooled slowly to 55 degrees Celsius for about 1.5 minutes. Then two primers pairs complementary base sequence present in the ends, okay, of separated DNA strand. That is called annealing. Separated DNA strands ಗೆ complementary ಜಾಗಗಳಿಗೆ ಹೋಗಿ probes ಹೋಗಿ bind ಆಗುತ್ತೆ. In the primer extension, ಇಲ್ಲಿ the temperature of reaction mixture slightly we are going to increase up to 70 to 94 degrees Celsius. Next ಇಲ್ಲಿ 55 ಡಿಗ್ರಿ ಸೆಲ್ಸಿಯಸ್ ಮತ್ತೆ ಥರ್ಡ್ ಸ್ಟೆಪ್ ಒಳಗೆ ಮತ್ತೆ ಇನ್ಕ್ರೀಸ್ ಮಾಡ್ತೀವಿ 72 ಡಿಗ್ರಿ ಸೆಲ್ಸಿಯಸ್. ಓಕೆ, ಇದು 1 ನಿಮಿಷ ಇಲ್ಲಿ. ಓಕೆ, ದಿಸ್ ಟೆಂಪರೇಚರ್ ಈಸ್ ಸುಟೇಬಲ್ ಫಾರ್ ದಿ ಟ್ಯಾಗ್ಡ್ ಡಿಎನ್ಎ ಪಾಲಿಮರೇಸ್ ಎನ್ಸೈಮ್ ಆಕ್ಟಿವಿಟಿ. ನಿಮ್ಗೆ ಗೊತ್ತಿರಬೇಕು 72 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾರ್ಮಲ್ ಡಿಎನ್ಎ ಪಾಲಿಮರೇಸ್ ಅಥವಾ ಅದರ್ ಡಿಎನ್ಎ ಎನ್ಸೈಮ್ಸ್ ದೇ ಆರ್ ಗೋಯಿಂಗ್ ಟು ಡಿನೇಚರ್. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎನ್ಸೈಮ್ ಪ್ರೋಟೀನ್ 55 ಡಿಗ್ರಿ ಸೆಲ್ಸಿಯಸ್ ಗೆ ಜಾಸ್ತಿ ಆಯಿತು ಅಂದ್ರೆ ಆ ಪ್ರೋಟೀನ್ಸ್ ಏನು ಡಿನೇಚರ್ ಹಾಕೊಂತ ಹೋಗುತ್ತೆ. ಬಟ್ ಇಲ್ಲಿ 72 ಡಿಗ್ರಿ ಸೆಲ್ಸಿಯಸ್ ಇದ್ರು ಈ ಟ್ಯಾಗ್ ಡಿಎನ್ಎ ಪಾಲಿಮರೇಸ್ ವರ್ಕ್ ಆಗುತ್ತೆ. ಅದೇ ಇದ್ರದ್ದು ಸ್ಪೆಷಾಲಿಟಿ ಥರ್ಮಸ್ ಎಕ್ವಿಟಿಕಸ್. ಥರ್ಮಸ್ ಅಂದ್ರೆ ಟೆಂಪರೇಚರ್ ಅಂತ ಅರ್ಥ ಮಾಡುತ್ತೆ. ಓಕೆ, ಅವಾಗ ಅದು ಟ್ಯಾಗ್ ಡಿಎನ್ಎ ಪಾಲಿಮರೇಸ್ ಏನ್ ಮಾಡುತ್ತೆ ಅಂದ್ರೆ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯೋಟೈಡ್ಸ್ ಅನ್ನ ಗೋನ್ ಆಡ್ ಮಾಡ್ಕೊಂತ ಹೋಗ್ಬಿಡುತ್ತೆ. ಅವಾಗ ಓವರ್ ಆಲ್ 3 to 4 ಮಿನಿಟ್ಸ್ ಒಳಗೆ ಓಕೆ 1 ಕಾಪಿ ಇರುವಂತ ಡಿಎನ್ಎ ನಿಮ್ಗೆ 2 ಕಾಪೀಸ್ ಆಗುತ್ತೆ. ಅದೇ ತರ ನೀವು 2 ಕಾಪೀಸ್ ಅನ್ನ ಮತ್ತೆ ನೆಕ್ಸ್ಟ್ 3 to 4 ಮಿನಿಟ್ಸ್ ಸೇಮ್ ಪ್ರೊಸೀಜರ್ ಅಪ್ಲೈ ಮಾಡಿದ್ರಿ ಅಂದ್ರೆ 4 ಕಾಪೀಸ್ ಆಗುತ್ತೆ. 4 ಕಾಪೀಸ್ ಅನ್ನ 8 ಕಾಪೀಸ್. ಈ ತರ ನೀವು 30 ಸೈಕಲ್ಸ್ ರಿಪೀಟ್ ಮಾಡಿದ್ರಿ ಅಂತಂದ್ರೆ ಯು ವಿಲ್ ಗೆಟ್ ಬಿಲಿಯನ್ಸ್ ಆಫ್ ಕಾಪೀಸ್. ಓಕೆ, ಅದಕ್ಕೆ ಇಲ್ಲಿ ಈ ಡಿಎನ್ಎ ಆಂಪ್ಲಿಫಿಕೇಶನ್ ಬೈ ಪಿಸಿಆರ್, ಓಕೆ, ದಟ್ ಈಸ್ ದ ಮೇನ್ ಸಿಗ್ನಿಫಿಕೆನ್ಸ್. ಓಕೆ, ಅದೇ ತರ ಇಲ್ಲಿ ಎಕ್ಸಾಮ್ ನೊಳಗೆ ಅಪ್ಲಿಕೇಶನ್ಸ್ ಆಫ್ ಪಿಸಿಆರ್ ಟೆಕ್ನಾಲಜಿನೂ ಕೇಳಬಹುದು. ಎಷ್ಟು ಮಾರ್ಕ್ಸ್ ಗೆ? 2 ಮಾರ್ಕ್ಸ್ ಗೆ. ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಪಿಸಿಆರ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್? ಈಗ 1 ಪಾಯಿಂಟ್ ಅಂತೂ ನೀವು ಬರದೇ ಬರೀತೀರಾ. ಯಾಕೆ ಅಂತಂದ್ರೆ ದಿಸ್ ಪಿಸಿಆರ್ ಟೆಕ್ನಿಕ್ ಯೂಸ್ಡ್ ಫಾರ್ ದಿ ಆಂಪ್ಲಿಫಿಕೇಶನ್ ಆಫ್ ಡಿಎನ್ಎ ಅಂಡ್ ಆರ್ಎನ್ಎ ಟೆಂಪ್ಲೇಟ್ಸ್. ಓಕೆ, ಎಸ್ ಪಿಸಿಆರ್ ಟೆಕ್ನಿಕ್ is used for amplification. Okay, amplification of DNA or RNA templates. ನೀವು ಬೇಕಂದ್ರೆ RNA ನು ಅದನ್ನ ಮಾಡಬಹುದು. ಓಕೆ, ಆಂಪ್ಲಿಫಿಕೇಶನ್ ಅಂದ್ರೆ ಕಾಪಿ ಜಾಸ್ತಿ ಮಾಡೋದು. ಅದೇ ತರ ಇದು ಏನಪ್ಪಾ ಅಂದ್ರೆ ಬೇರೆ ಬೇರೆ ಫೀಲ್ಡ್ ಒಳಗೂ ಹೆಲ್ಪ್ ಆಗುತ್ತೆ. ಹೆಂಗೆ ಅಂದ್ರೆ ಡಿಟೆಕ್ಷನ್ ಆಫ್ ಜೆನೆಟಿಕ್ ಡಿಸಾರ್ಡರ್ಸ್, ಪಿಸಿಆರ್ ಓಕೆ ಇಸ್ ಹೆಲ್ಪ್ಫುಲ್ ಇನ್ ಡಿಟೆಕ್ಷನ್ ಆಫ್ ಜೆನೆಟಿಕ್ ಡಿಸಾರ್ಡರ್ಸ್. ಓಕೆ, ಜೆನೆಟಿಕ್ ಡಿಸಾರ್ಡರ್ಸ್ ಒಳಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ನಿಮ್ ಪ್ರಶ್ನೆ ಬರಬಹುದು. ಏನಿಲ್ಲ, ಜೆನೆಟಿಕ್ ಡಿಸಾರ್ಡರ್ಸ್ ಅನ್ನ ಡಿಟೆಕ್ಟ್ ಮಾಡಬೇಕಂದ್ರೆ 1 ಕಾಪಿ ಡಿಎನ್ಎ ಇಂದ ಪಾಸಿಬಲ್ ಇಲ್ಲ. ವೇರ್ ವಿ ನೀಡ್ ಅ ವೆರಿ ಲಾರ್ಜ್ ಕ್ವಾಂಟಿಟಿ ಆರ್ ಲಾರ್ಜ್ ಅಮೌಂಟ್ ಆಫ್ ಡಿಎನ್ಎ. ಓಕೆ, ಅದಕ್ಕೆ ಈ ಜೆನೆಟಿಕ್ ಡಿಟೆಕ್ಷನ್ ಮಾಡ್ಲಿಕ್ಕೆ ಆಂಪ್ಲಿಫಿಕೇಶನ್ ಮಾಡಲೇಬೇಕು. ಅದು ಎದರಿಂದ ಮಾಡ್ತೀವಿ ನಾವು? ಪಿಸಿಆರ್. ಪಿಸಿಆರ್ ಹೆಲ್ಪ್ಫುಲ್ ಇನ್ ಡಿಟೆಕ್ಷನ್ ಆಫ್ ಜೆನೆಟಿಕ್ ಡಿಸಾರ್ಡರ್ಸ್ ಸಚ್ ಆಸ್, ಒಂದೆರಡು ಎಕ್ಸಾಂಪಲ್ ಬರೀವಿ. ಸಚ್ ಆಸ್ ಸಿಕಲ್ ಸೆಲ್ ಎನಿಮಿಯಾ, ನಿಮಗೆ ಗೊತ್ತಿದೆ, ಅಷ್ಟಕ್ಕೂ ಹೆಲ್ಪ್ ಆಗುತ್ತಿದ್ದು. ಬಟ್ ಒಂದೆರಡು ಎಕ್ಸಾಂಪಲ್: ಸಿಕಲ್ ಸೆಲ್ ಎನಿಮಿಯಾ, ಓಕೆ, ಎಸ್ ಮಸ್ಕ್ಯುಲರ್ ಡಿಸ್ಟ್ರೋಫಿ, ಓಕೆ, ಎಸ್ ನೆಕ್ಸ್ಟ್ ನೀವು ಹಿಮೋಫಿಲಿಯಾ ಬರೀಬಹುದು, ಏನ್ ಸಮಸ್ಯೆ ಇಲ್ಲ, ಎಟ್ಸೆಟ್ರಾ. ಓಕೆ, PKU ಎಟ್ಸೆಟ್ರಾ ಬರೀಬಹುದು. ಅದನ್ನು ಬರೀ ಅಂಡ್ ಸಾರಿ PKU ಫಿನಾಲ್ ಕೆಟೋನುರಿಯಾ ಎಟ್ಸೆಟ್ರಾ. ಓಕೆ, ಅಂದ್ರೆ ಜೆನೆಟಿಕ್ ಡಿಸಾರ್ಡರ್ಸ್ ಅನ್ನು ನಾವು ಡಿಟೆಕ್ಟ್ ಮಾಡ್ಲಿಕ್ಕೆ ಪಿಸಿಆರ್ ಟೆಕ್ನಿಕ್ ಹೆಲ್ಪ್ಫುಲ್. ಹೆಂಗೆ ಅಂದ್ರೆ ಅವೈಲೇಬಲ್ ಸ್ಯಾಂಪಲ್ಸ್ ಇಂದ ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ಓಕೆ, ಈವನ್ ನೆಕ್ಸ್ಟ್ ಇನ್ನೊಂದ್ ಕಡೆ ಇದು ಬಹಳ ಹೆಲ್ಪ್ಫುಲ್ ಅದ ಅಂದ್ರೆ ಡಿಟೆಕ್ಷನ್ ಆಫ್ ಪ್ಯಾಥೋಜನ್ಸ್. Okay, especially in
ವೈರಲ್ ಪ್ಯಾಥೋಜನ್ಸ್ ಆರ್ ವೈರಸ್. ಓಕೆ ಎಸ್, ಈಗ ನಿಮ್ ಕಡೆ ಗೊತ್ತಿರ್ಬೇಕು ಬಹಳಷ್ಟು, ಈವನ್ HIV ಇರ್ಬೋದು, ಇವತ್ತು ಪ್ರೆಸೆಂಟ್ ಕರೋನಾ ಇರ್ಬೋದು, ಸ್ಮಾಲ್ ಕ್ವಾಂಟಿಟಿ ಒಳಗೆ ಡಿಟೆಕ್ಷನ್ ಆಗಲ್ಲ. ಓಕೆ, ಅದರದೇ ಅದು ಏನು ಜೆನೆಟಿಕ್ ಮಟೀರಿಯಲ್ ನ ತಗೊಂಡು ಅದನ್ನ ಆಂಪ್ಲಿಫೈ ಮಾಡಿ ನೀವು ಆರಾಮಾಗಿ ಯೂಸ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇನ್ನೊಂದ್ ಕಡೆ ಕಲ್ತಿದ್ದೀರಾ. ಎಸ್, PCR is used in DNA fingerprinting. Okay, is used in DNA fingerprinting. ಓಕೆ, ನಾನು ಆಲ್ರೆಡಿ ಹೇಳಿದೀನಿ ಏನು ಇಲ್ಲಿ 4 ಅಪ್ಲಿಕೇಶನ್ ಬರೀತಾ ಇದೀವಿ. ಮೇನ್ ಏನಪ್ಪಾ ಅಂದ್ರೆ ಆಂಪ್ಲಿಫೈ ಮಾಡ್ಲಿಕ್ಕೆ DNA ಹೆಲ್ಪ್ ಆಗೋದು. ಓಕೆ ಎಸ್, ಇನ್ನೂ ಒಂದು ಏನಪ್ಪಾ ಅಂದ್ರೆ ಡಿಟೆಕ್ಷನ್ ಆಫ್ ಸ್ಪೆಸಿಫಿಕ್ ಮ್ಯೂಟೇಷನ್ಸ್. ಓಕೆ ಎಸ್, detection, this PCR helps in detection of specific mutations. Okay, yes, mutations ಅದರಲ್ಲೂ ಹೇಳೋದಲ್ಲ, mutations ಆದಾಗ ಓಕೆ ಎಸ್ ನಮಗೆ 1 ಕಾಪಿ ಆರ್ ಸ್ಮಾಲ್ ಕಾಪೀಸ್ ದೇ ಆರ್ ನಾಟ್ ಇನಫ್, ಅವಾಗ ನಮಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಇನ್ನೊಂದ್ ಕಡೆ ನಾನು ನಿಮ್ಗೆ ಹೇಳಿದ್ರಲ್ಲ, ಕಾಮನ್ ಆಗಿ ಇವು ಡಿಫರೆಂಟ್ ಫೀಲ್ಡ್ಸ್ ಹೇಳ್ತೀವಿ, ಬಟ್ ಇನ್ ಆಲ್ ದ ಕೇಸಸ್ ವಿ ಆರ್ ಡೂಯಿಂಗ್ ಆಂಪ್ಲಿಫಿಕೇಶನ್. 3 ಕೇಸ್ ಒಳಗೂ ನಾವು ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ಆಂಪ್ಲಿಫಿಕೇಶನ್. ಓಕೆ, ಅಂದ್ರೆ DNA ಕಾಪೀಸ್ ಅನ್ನು ಜಾಸ್ತಿ ಮಾಡೋದು. ಓಕೆ, ಇನ್ ಆಲ್ ದ ಕೇಸಸ್ ವಿ ಆರ್ ಗೋಯಿಂಗ್ ಟು ಇನ್ಕ್ರೀಸ್ DNA ಅವೈಲೇಬಲ್ DNA. ಯಾಕೆಂದ್ರೆ ಹೇಳಿದ್ರು ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ ಯಾವುದು ಜೆನೆಟಿಕ್ ಡಿಸಾರ್ಡರ್, ಸ್ಮಾಲ್ ಕ್ವಾಂಟಿಟಿ ಇನಫ್, ದಟ್ ಇಸ್ ನಾಟ್ ಇನಫ್ ಟು ಡಿಟೆಕ್ಟ್ ದ ಜೀನ್ ಡಿಸಾರ್ಡರ್ ಆರ್ ಜೆನೆಟಿಕ್ ಡಿಸೀಸಸ್. ಅದೇ ತರ ಪ್ಯಾಥೋಜನ್ಸ್, ಫಾರ್ ಎಕ್ಸಾಂಪಲ್ ವೈರಸ್ ಕೇಸಸ್ ಬಂದ್ರಿ ಅಂದ್ರೆ ಸ್ಮಾಲ್ ಕ್ವಾಂಟಿಟಿ ದಟ್ ಇಸ್ ನಾಟ್ ಇನಫ್ ಟು ಡಿಟೆಕ್ಟ್ ಆರ್ ಪ್ಯಾಥೋಜನ್ಸ್ ಐಡೆಂಟಿಫಿಕೇಶನ್. ಅದೇ ತರ DNA ಫಿಂಗರ್ ಪ್ರಿಂಟ್ ಒಳಗೂ ಗೊತ್ತಿರುತ್ತೆ ನಮ್ಗೆ ಅವೈಲೇಬಲ್ ಸ್ಯಾಂಪಲ್ಸ್ ಒಂದಿಷ್ಟು ಕೇಸ್ ಒಳಗೆ ಏನಾಗಿರುತ್ತೆ ವೆರಿ ಸ್ಮಾಲ್ ಕ್ವಾಂಟಿಟಿ ನಾಟ್ ಸಫಿಶಿಯಂಟ್ ಅಂತ ಕೇಸಸ್ ಒಳಗೆ ನಮಗೆ ಯೂಸ್ ಆಗುತ್ತೆ ಡಿಟೆಕ್ಷನ್ ಆಫ್ ಸ್ಪೆಸಿಫಿಕ್ ಮ್ಯೂಟೇಷನ್ಸ್. ಓಕೆ, ಇದನ್ನ ನಾವೇನಪ್ಪಾ ಅಂದ್ರೆ ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್, ಅಪ್ಲಿಕೇಶನ್ಸ್ ಆಫ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್. ಇದು ಎಕ್ಸಾಮ್ಗೆ ನಿಮ್ಗೆ 2 ಮ್ಯಾಕ್ಸಿಮಮ್ ಅಂದ್ರೆ 3 ಮಾರ್ಕ್ಸ್ ಗೆ ಬರಬಹುದು, ಬಂದಿಲ್ಲ ಬಟ್ ಬರಬಹುದು. ಓಕೆ, ಬಟ್ ಆಲ್ರೆಡಿ ಹೇಳಿದ್ರೆ 2 ಟೈಮ್ ಏನಪ್ಪಾ ಅಂದ್ರೆ ಅದು PCR ಪ್ರೊಸೀಜರ್, ಡಿನ್ಯಾಚುರೇಷನ್, NLE, ಪ್ರೈಮರ್ ಎಕ್ಸ್ಟೆನ್ಷನ್ಸ್ ಇದೆ ಏನಪ್ಪಾ ಅಂದ್ರೆ ಎಕ್ಸಾಮ್ ಒಳಗೆ ಕೇಳಿದ್ದಾರೆ. ಓಕೆ.